ಜಗದೀಶ್ ಶೆಟ್ಟರ್ ಅವರು ಕಾಂಗ್ರೆಸ್ ಪಕ್ಷವನ್ನ ತೊರೆದ ಬಳಿಕ ಕೆಪಿಸಿಸಿ ಕಚೇರಿಯಲ್ಲಿ ಕಾಂಗ್ರೆಸ್ ನಾಯಕರು ಸೀಕ್ರೆಟ್ ಚರ್ಚೆ ನಡೆಸಿದ್ದಾರೆ. ಶೆಟ್ಟರ್ ಅವರು ವಾಪಸ್ ಹೋಗಿದ್ದಕ್ಕೆ ಕಾಂಗ್ರೆಸ್ನ ಹಲವಾರು ನಾಯಕರು ಅಸಮಾಧಾನಗೊಂಡಿದ್ದಾರೆ. ಪಕ್ಷಕ್ಕೆ ಬಂದರು, ಪಕ್ಷದಲ್ಲಿ ಅಧಿಕಾರವನ್ನ ಕೂಡ ಪಡೆದುಕೊಂಡರು. ಆದರೆ ಮತ್ತೆ ಪಕ್ಷವನ್ನ ತೊರೆದು ಹೋಗಿದ್ದಕ್ಕೆ ಕಾಂಗ್ರೆಸ್ ನಾಯಕರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ, ಡಿಸಿಎಂ ಡಿಕೆ ಶಿವಕುಮಾರ್, ವೀರಪ್ಪ ಮೊಯ್ಲಿ, ಹರಿಪ್ರಸಾದ್ ಅವರ ನಡುವೆ ಚರ್ಚೆ ನಡೆದಿದೆ. ಇವತ್ತು ಡಿಸಿಎಂ ಡಿಕೆ ಶಿವಕುಮಾರ್ಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಲಹೆ ಕೂಡ ಕೊಟ್ಟಿದ್ದಾರೆ. ಜಗದೀಶ್ ಶೆಟ್ಟರ್ ಅಂತವರು ನಮ್ಮ ಸಿದ್ಧಾಂತವನ್ನ ಒಪ್ಪೋದಿಲ್ಲ, ನಮ್ಮ ಸಿದ್ಧಾಂತವನ್ನ ಯಾರು ಒಪ್ಪುತ್ತಾರೆ ಅಂಥವರನ್ನ ಮಾತ್ರ ಪಕ್ಷಕ್ಕೆ ಕರೆತನ್ನಿ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಲಹೆ ಕೊಟ್ಟಿದ್ದಾರೆ. ಕೆಲವರು ಅಧಿಕಾರದ ಆಸೆ ಹಾಗೂ ಅವರ ಕಡೆ ಸಮಸ್ಯೆ ಇದ್ರೆ ಮಾತ್ರ ನಮ್ಮ ಪಕ್ಷಕ್ಕೆ ಬರುವಂತಹ ಕೆಲಸವನ್ನ ಮಾಡ್ತಾರೆ, ಆಮೇಲೆ ಮತ್ತೆ ಆ ಕಡೆಯೇ ವಾಪಸ್ ಹೋಗಿ ಬಿಡ್ತಾರೆ. ಚುನಾವಣೆ ಅಂತ ನೀವು ಯಾರನ್ನೋ ಪಕ್ಷಕ್ಕೆ ಕರೆತರಬೇಡಿ. ಯಾರು ನಮ್ಮ ಸಿದ್ಧಾಂತಕ್ಕೆ, ನಮಗೆ ಯಾರು ಸೂಟ್ ಆಗ್ತಾರೆ ಅಂಥವರಿಗೆ ಮಾತ್ರ ಪಕ್ಷದಲ್ಲಿ ಅವಕಾಶ ಕೊಡಿ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಲಹೆ ಕೊಟ್ಟಿದ್ದಾರೆ. ಇನ್ನು ಹಲವಾರು ನಾಯಕರು ಇದಕ್ಕೆ ಸಂಬಂಧಪಟ್ಟಂತೆ ಆಕ್ರೋಶ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಇದಕ್ಕೆ ಸಂಬಂಧಪಟ್ಟಂತೆ ಸಲಹೆ ಕೂಡ ಕೊಟ್ಟಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷರಾಗಿದ್ದೀರಿ, ಹೀಗಾಗಿ ಸಾಕಷ್ಟು ಜವಾಬ್ದಾರಿ ಇದೆ. ಚುನಾವಣೆ ಇರುವಂತಹ ಸಂದರ್ಭದಲ್ಲಿ ಅವರ ಪಕ್ಷದಲ್ಲಿ ಯಾರನ್ನ ಕಡೆಗಣಿಸಲಾಗುತ್ತೆ ಅಂಥವರು ಪಕ್ಷ ಬಿಟ್ಟು ಸಹಜವಾಗಿ ಬಂದೇ ಬರ್ತಾರೆ. ಅಧಿಕಾರದ ಆಸೆ ಹಾಗೂ ಅವರ ಕಡೆ ಸಮಸ್ಯೆ ಇದ್ರೆ ಮಾತ್ರ ನಮ್ಮ ಪಕ್ಷಕ್ಕೆ ಬರ್ತಾರೆ, ಆಮೇಲೆ ಆ ಕಡೆಯೇ ವಾಪಸ್ ಹೋಗ್ಬಿಡ್ತಾರೆ. ಚುನಾವಣೆ ಇದೆ ಅಂತ ನೀವು ಯಾರ್ಯಾರನ್ನೋ ಪಕ್ಷಕ್ಕೆ ಕರೆತರುವಂತಹ ಕೆಲಸವನ್ನ ಮಾಡಬೇಡಿ. ಯಾರು ನಮ್ಮ ಸಿದ್ಧಾಂತಕ್ಕೆ, ಯಾರು ನಮ್ಮ ಆಲೋಚನೆಗಳಿಗೆ, ಅದೇ ರೀತಿಯಾಗಿ ನಮ್ಮ ಪಕ್ಷಕ್ಕೆ ಯಾರು ಸೂಟ್ ಆಗ್ತಾರೆ ಅಂಥವರಿಗೆ ಮಾತ್ರ ನೀವು ಪಕ್ಷದಲ್ಲಿ ಅವಕಾಶ ಕೊಡಿ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಡಿಸಿಎಂ ಡಿಕೆ ಶಿವಕುಮಾರ್, ಕೆಪಿಸಿಸಿ ಅಧ್ಯಕ್ಷರಾಗಿರುವಂತಹ ಡಿಕೆ ಶಿವಕುಮಾರ್ ಅವರಿಗೆ ಸಲಹೆ ಕೊಟ್ಟಿದ್ದಾರೆ. ಇನ್ನು ಅದೇ ರೀತಿಯಾಗಿ ಹಲವಾರು ನಾಯಕರು ಈ ಒಂದು ಸೀಕ್ರೆಟ್ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಸಭೆಯಲ್ಲಿ ಭಾಗಿಯಾಗಿ ಹಲವಾರು ವಿಷಯಗಳಿಗೆ ಸಂಬಂಧಪಟ್ಟಂತೆ ಚರ್ಚೆ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅದೇ ರೀತಿಯಾಗಿ ಲೋಕಸಭೆ ಚುನಾವಣೆ ಕೂಡ ಹತ್ತಿರ ಬರ್ತಾ ಇದೆ. ಈ ಸಂದರ್ಭದಲ್ಲಿ ಅಸಮಾಧಾನಗೊಂಡಿರುವಂತಹ ಯಾವ ನಾಯಕರಿಗೆ ಅವಕಾಶವನ್ನು ಕಲ್ಪಿಸ್ಕೊಡ್ಬೇಕು, ಯಾವ ರೀತಿಯಾದಂತಹ ನಾಯಕರಿಗೆ ಅವಕಾಶವನ್ನು ಕಲ್ಪಿಸ್ಕೊಡ್ಬಾರ್ದು, ಈ ರೀತಿಯಾದಂತಹ ವಿಷಯಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯಾಗಿದೆ ಅಂತ ಹೇಳಲಾಗ್ತಾ ಇದೆ.